D for dynamic, I for inspiring, Y for youngest, A for angel. ಇದೆಲ್ಲ ಸೇರಿದ್ರೆ ಇದೆಯಾ? ಹಾಯ್ ಹಲೋ ನಮಸ್ಕಾರ, ಫ್ರೀಡಮ್ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನ್ ಪೂಜಾ ಗರಪ್ಪ. ಎಸ್, ಇವತ್ತು ನಮ್ಮಲ್ಲಿ ಸರಿಗಮ ಖ್ಯಾತಿಯ ದಿವ್ಯಾ ಹೆಗ್ಡೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವ್ರನ್ನ ನಾವು ಮೀಟ್ ಮಾಡೋಕ್ಕೆ ಒಂಥರ ಕಾಲ್ ಶೀಟ್ ತಗೋಬೇಕಂತಾನೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಸರಿಗಮಪ್ಪದಲ್ಲೂ ಇದ್ರು, ಸಾಕಷ್ಟು ಶೋಗಳು ಮಾಡಿ ಈಗ ಹಿಂದಿಗೆ ಸಮೇತ ಹೋಗಿದ್ದಾರೆ. ಸೊ ಇವ್ರನ್ನ ಮೀಟ್ ಮಾಡೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ನಾವು ಮೀಟ್ ಮಾಡಿದ್ವಿ ಇವತ್ತು ನಮ್ಮ ಫ್ರೀಡಮ್ ಟಿವಿಯ ಸಂದರ್ಶನದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್, ವೆಲ್ಕಮ್ ಟು ಶೋ. ಹಲೋ, ಥ್ಯಾಂಕ್ ಯು. ಫ್ರೀಡಮ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾವ ಕಾರ್ಯಕ್ರಮದಲ್ಲಿದ್ದೀರಾ ಈಗ ನೀವು? ಈಗ ಸದ್ಯಕ್ಕೆ ಯಾವ ರಿಯಾಲಿಟಿ ಶೋ ಪ್ಲಾನ್ಸ್ ಇಲ್ಲ, ಪ್ರೈವೇಟ್ ಶೋಸ್ ಎಲ್ಲ ಕೊಡ್ತಾ ಇದ್ದೀನಿ. ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಆಕ್ಚುಲಿ ನೀವು ಇರೋದು ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆ, ಶಿವಮೊಗ್ಗದವರು. ನಿಮ್ಗೆ ಸ್ಕೂಲ್ಗೆಲ್ಲ ಅಲ್ಲೇ ಹೋಗೋದು. ಆಕ್ಚುಲಿ ಬ್ಯಾಂಗ್ಳೂರಿಗೆ ಬರ್ತಾ ಇರ್ತೀರ ಆಗಾಗ. ಇವತ್ತು ಬಂದಿದ್ದು ಕಾರ್ಯಕ್ರಮ ಏನು ಅಂತ? ಇವತ್ತು ಫ್ರೀಡಮ್ ಟಿವಿಯ ಈ ಒಂದು ಇಂಟರ್ವ್ಯೂಗಂತಾನೆ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಫ್ರೀಡಮ್ ಟಿವಿ ಇಂಟರ್ವ್ಯೂನ ಮುಗಿಸ್ಕೊಂಡು ಒಂದು ಶೋ ಇದೆ, ಅದು ಮುಗಿಸ್ಕೊಂಡು ಹೋಗ್ತೀನಿ. ಓಕೆ, ಸೂಪರ್. ದಿ ಅವರು ಸದ್ಯಕ್ಕೆ ಯಾವ ಶೋಸು ಮಾಡ್ತಾ ಇಲ್ಲ. ಬಟ್ ಈಗ ನೀವು ಹಿಂದಿಯಲ್ಲಿ ಸಮೇತ ಸಿಂಗ್ ಮಾಡ್ತಾ ಇದ್ರಿ. ಸರಿಗಮಪ ಆದ್ಮೇಲೆ ಹಿಂದಿಯಲ್ಲಿ ಹೋಗಿದ್ರಿ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಹಿಂದಿಯಲ್ಲಿ ಶೋ ಮಾಡೋದು ನಿಮ್ಗೆ? ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಕನ್ನಡ ಶೋ ಮಾಡಿದೆ. ನೆಕ್ಸ್ಟ್ ಸೋನಿ ಕಡೆಯಿಂದ ಕಾಲ್ ಬಂತು, ಆಡಿಷನ್ಸ್ ನಡೀತಾ ಇದೆ, ಆಡಿಷನ್ಸ್ ಕೊಡ್ಬೋದಾ ಅಂತ. ಸೊ ಕೊಡ್ತಾ ಹೋದೆ. ಒಂದೊಂದೇ ರೌಂಡ್ ಸೆಲೆಕ್ಟ್ ಕೂಡ ಆಗ್ತಾ ಹೋಯಿತು. ಅಲ್ಲಿ ಪ್ರತಿಯೊಬ್ಬರಿಂದ ಕೂಡ ನಾನು ಸಾಕಷ್ಟು ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಸೊ ಥ್ಯಾಂಕ್ಫುಲ್. ಮತ್ತು ಮೇಯ್ನಾಗಿ ಎಸ್ಪೆಷಲಿ ಹಿಂದಿನೂ ಕೂಡ ಕಲ್ತ್ಕೊಂಡು ಬಂದೆ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಷ್ಟು ಭಾಷೆಗಳು ಬರುತ್ತೆ ಅಂತ? ಏನಂತ ಹೇಳಿದ್ರೆ ಹಿಂದಿಯಲ್ಲಿ ಸಮೇತ ಆಡಿದ್ದೀರಾ. ಸೊ ನಿಮ್ಗೆ ಎಷ್ಟು ಭಾಷೆಗಳು ಬರುತ್ತೆ ಅಂತ? ನಾನು ಹಾಡೋದು 6 ಲ್ಯಾಂಗ್ವೇಜಸಲ್ಲಿ ಹಾಡ್ತಾ ಇದ್ದೀನಿ. ಆದರೆ ಮಾತಾಡೋಕ್ಕೆ ಅಷ್ಟು ಲ್ಯಾಂಗ್ವೇಜಸ್ ಬರಲ್ಲ. ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಮಾತಾಡ್ತೀನಿ. ಸ್ವಲ್ಪ ಹಾಗೆ ಬರುತ್ತೆ, ಬಟ್ ಫುಲ್ಲಿ ಬರಲ್ಲ. ಹಾಡ್ತೀನಿ. ಓಕೆ, ಹಿಂದಿದೆಲ್ಲ ಹಾಡಿದ್ದೀರಾ? ಅದು ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಹಿಂದಿ ಚೆನ್ನಾಗಿ ಮಾತಾಡೋಕ್ಕೆಲ್ಲ ಬರುತ್ತಾ? ಹಿಂದಿ ಆ್ಯಕ್ಚುಲಿ ಮುಂಚೆ ಬರ್ತಿರ್ಲಿಲ್ಲ. ಅಲ್ಲಿ ಸೋನಿಗೆ ಹೋಗಿ, ಸೂಪರ್ ಸ್ಟಾರ್ ಸಿಂಗರ್ಗೆ ಹೋಗಿ ಅಲ್ಲೊಂದು 15 to 20 ಡೇಸಲ್ಲಿ ಕಲ್ತ್ಕೊಂಡೆ. ಓಕೆ, ಏನಂತ ಹೇಳಿದ್ರೆ ನಮ್ಮ ಕನ್ನಡ ಅಂತ ಹೇಳಿದ್ರೆ ನಮ್ಮ ಮದರ್ ಟಂಗು, ನಾವು ಮಾಮೂಲಿಯಾಗಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರೋದು. ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಹಿಂದಿ ಕಲ್ತ್ಕೊಂಡು ಸಾಂಗ್ಸ್ ಆಡೋದಕ್ಕೆ? ನನಗೆ ತುಂಬ ಏನು ಟಫ್ ಅಂತ ಏನು ಅನಿಸ್ಲಿಲ್ಲ. ಬಿಕಾಸ್ ಅಲ್ಲಿ ಹೋದೆ, ಎಲ್ಲರೂ ಹಿಂದಿನೇ ಮಾತಾಡ್ತಿರ್ತಾರೆ, ಎಲ್ಲರ ಜೊತೆ ಹಿಂದಿಯಲ್ಲೇ ಮಾತಾಡಿದೆ. ಹೀಗೆ 15 to 20 ಡೇಸಲ್ಲಿ ನನಗೆ ಹಿಂದಿ ಕೂಡ ಬಂದುಬಿಡ್ತು. ಆ್ಯಂಡ್ ಹಿಂದಿ ಸಾಂಗ್ಸ್ನ ನಾನು ಮುಂಚೆಯಿಂದನೂ ಹಾಡ್ತಾ ಇದ್ದೆ. ಸೊ ಅದೇನು ಕಷ್ಟ ಆಗಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ಓಕೆ, ನಾನು ಇನ್ನೊಂದು ನೋಡಿದ್ದೀನಿ. ಏನಂತ ಹೇಳಿದ್ರೆ ದಿ ಅವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಡ್ಯಾನ್ಸ್ ಮಾಡ್ತೀರಾ, ಸಿಂಗ್ ಮಾಡ್ತೀರಾ, ಎಲ್ಲ ಒಂದು ಚಟುವಟಿಕೆಯಲ್ಲೂ ಭಾಗಿಯಾಗಿದ್ದೀರಾ. ಸೊ ಇದು ಹೆಂಗೆ ಅಂತ? ನೀವೇನಾದರೂ ಕ್ಲಾಸಸ್ಗೆ ಹೋಗ್ತಾ ಇದ್ದೀರಾ, ಹೇಗೆ ಅಂತ? ನಾನು ಆ್ಯಕ್ಚುಲಿ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಬಟ್ ನನಗೆ ಮ್ಯೂಸಿಕ್, ಡ್ಯಾನ್ಸ್, ಆ್ಯಂಕರಿಂಗ್, ಆ್ಯಕ್ಟಿಂಗ್ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಸೊ ಎಲ್ಲನೂ ಮಾಡ್ತೀನಿ. ಬಟ್ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಸಾಗರದಲ್ಲಿ, ಶ್ರೀಮತಿ ವಸುಧಾ ಶರ್ಮಾ ಅಂತ, ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಮತ್ತು ಆ್ಯಕ್ಚುಲಿ ಅಕ್ಕ ಫಸ್ಟ್ ಮ್ಯೂಸಿಕ್ ಕಲಿತಾ ಇದ್ಲು. ಅವಳನ್ನ ನೋಡಿ ಅವಳ ಜೊತೆ ನಾನು ಹಾಡ್ತಿದ್ದೆ. ಅದನ್ನು ಪಪ್ಪ ಮಮ್ಮಿ ರೆಕಗ್ನೈಸ್ ಮಾಡಿ ಇವಳು ಕೂಡ ಹಾಡ್ಬೋದು ಅಂತ ಅವ್ರು ರೆಕಗ್ನೈಸ್ ಮಾಡಿ ನನ್ನ ಮ್ಯೂಸಿಕ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ರು. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು. ಇದು ಸರಿಗಮ ಆಡಿಷನ್ನು ಒಂದೊಂದು ಜಿಲ್ಲೆಯಲ್ಲಿ ಅಂತ ಬರುತ್ತೆ. ಅವಾಗ ನೀವು ಹೋದ್ರೆ ಇಲ್ಲಿ ಆಡಿಷನ್ ಇದೆ ಅಂತ ಬ್ಯಾಂಗ್ಳೂರಿಗೆ ಏನಾದರೂ ಬಂದಿದ್ರಾ ಅಂತ? ಇಲ್ಲ, ಆ್ಯಕ್ಚುಲಿ ನನಗೆ ಸರಿಗಮಪಕ್ಕೆ ಹೋಗಬೇಕು ಅಂತ ತುಂಬ ಹಿಂದಿಂದ ಪ್ಲ್ಯಾನ್ಸ್ ಇಟ್ಕೊಂಡು ಹೀಗೆ ಅದೇ ಆಡಿಷನ್ ಕೊಟ್ಟಿದ್ದಲ್ಲ. ಶಿರ್ಸಿಯಲ್ಲಿ ನನ್ನ ಅಜ್ಜನ ಮನೆ ಆ್ಯಕ್ಚುಲಿ, ಅಲ್ಲಿ ಹೋಗ್ತಾ ಇದ್ವಿ. ಸರಿಗಮಪ ಆಡಿಷನ್ಸ್ ಅಂತ ನನಗೆ ಬೋರ್ಡ್ ಕಾಣ್ತು. ಆಗ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದನೂ ಎಲ್ಲ ಕಾಂಪಿಟೇಷನ್ಸ್ಗೆ ಹೋಗೋದು ನನ್ನೊಂದು ಹವ್ಯಾಸ. ಪ್ರೈಸ್ ಬರುತ್ತೋ ಬಿಡುತ್ತೋ ಅದನ್ನು ಯೋಚನೆ ಮಾಡಲ್ಲ, ಪಾರ್ಟಿಸಿಪೇಷನ್ನು ಮುಖ್ಯ ಅಂತ ಹೇಳಿ ಎಲ್ಲ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಸರಿಗಮಪನೂ ಹೀಗೆ ಎಕ್ಸ್ಪೀರಿಯನ್ಸ್ಗೆ ಇರಲಿ ಅಂತ ಹೋಗಿದ್ದು. ಎಲ್ಲ ರೌಂಡ್ ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ಸ್ವರೆಗೂ ಹೋದೆ. ಅಲ್ಲಿ VP ಸರ್ ನನ್ನ ಸ್ಪೆಷಲ್ ಎಂಟರ್ಟೈನರ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರು. ಅದಿನ್ನೂ ಖುಷಿ ಆಯಿತು. ನನ್ನ ಸಿಂಗಿಂಗ್ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ತೋರಿಸೋವಂಥ ಒಂದು ಅವಕಾಶ ಸಿಕ್ತು. ಸೊ ತುಂಬ ಒಳ್ಳೆಯ ಅವಕಾಶ ಸಿಕ್ತು. ಓಕೆ, ಈಗ ಅಕ್ಕ ಸಿಂಗಿಂಗಲ್ಲಿ ಇದ್ರು, ನೀವು ಸಮೇತ ಕ್ಲಾಸ್ಗೆ ಹೋಗ್ತಾ ಇದ್ರಿ, ಅದ್ರ ಮೇಲೆ ಒಲವು ಅಂತ. ಈಗ ನಿಮ್ಮಲ್ಲಿ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದೆ. ಸೊ ಇದರಲ್ಲಿ ಎಲ್ಲದಕ್ಕಿಂತ ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ? ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು? ನನಗೆ ಎಲ್ಲನೂ ಇಷ್ಟ, ಎಲ್ಲನೂ ಸೇಮ್. ಸಿಂಗಿಂಗ್ ತುಂಬಾ ಇಷ್ಟ.
ಸೊ ಸಿಂಗಿಂಗ್ ಜೊತೆಗೆ ಆ್ಯಂಕರಿಂಗ್ ಆ್ಯಕ್ಟಿಂಗ್ ಎಲ್ಲದೂ ಸೂಪರಾಗಿ ಇಷ್ಟ. ಅದರಲ್ಲಿ ಒಂದು ಚೂಸ್ ಮಾಡೋದು ಸ್ವಲ್ಪ ಕಷ್ಟನೇ. ಓಕೆ, ಈಗ ಆಕ್ಟಿಂಗ್ ಮಾಡೋಕ್ಕೂ ನಿಮಗೆ ತುಂಬಾ ಇಷ್ಟ. ಯಾವ್ದಾದ್ರು ಡೈಲಾಗ್ ಹೇಳ್ಕೊಂಡು ಆಕ್ಟಿಂಗ್ ಮಾಡ್ತೀರಾ? ನಾನೀಗ ಫ್ರೀಡಮ್ ಫೈಟರ್ಸ್ದು ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡೋದು ತುಂಬ ಜಾಸ್ತಿ. ಸೊ ನಂಗೆ ಅದು ತುಂಬ ಇಷ್ಟ ಕೂಡ. ಸೊ ಒಂದ್ ಮಾತು ತೋರಿಸ್ತೀರಾ? ಓಕೆ. ಜಾಗದಲ್ಲೇ ರೆಡಿ. ಸಾಕು ಸಾಕು ನಿಲ್ಲಿಸಿ. ಏನು? ಅವರು ನಮಗೆ ಜೀವನಾಂಶವನ್ನು ಕೊಡುತ್ತಾರಂತೆಯೋ? ಮೊದಲು ಅವರು ಜೀವಂತವಾಗಿ ಉಳಿದುಕೊಂಡರಲ್ಲವೇ? ಕಿತ್ತೂರಿನ ತಾಯಿ ಹೆತ್ತ ಮಕ್ಕಳು ಸಿಂಹಗಳು, ಅವರಂತೆ ನರಿಗಳಲ್ಲ. ಹೋಗು ಹೋಗಿ ಆ ತ್ಯಾಕರೆಗೆ ಹೇಳು, ನಮ್ಮ ಈ ರಣ ಕಹಳೆ ಬ್ರಿಟಿಷರನ್ನು ಕೇವಲ ಕಿತ್ತೂರಿನಿಂದ ಮಾತ್ರವಲ್ಲ ಇಡೀ ಭಾರತದಿಂದಲೇ ತೊಲಗಿಸಲು ಪಣ ತೊಟ್ಟು ನಿಂತಿದೆ. ಯುದ್ಧ ಯುದ್ಧ ಯುದ್ಧವಿರುವುದು ಅನಿವಾರ್ಯ. ಈ ಯುದ್ಧ ತಾಯಿಯ ಮಾನ ಕಾಪಾಡುವ ಯುದ್ಧ. ಈ ಯುದ್ಧ ಕನ್ನಡಿಗರು ಸ್ವತಂತ್ರ ಪ್ರಿಯರು ಎಂದು ಲೋಕಕ್ಕೆ ಸಾರುವ ಮಹಾಯುದ್ಧ. ಎಲ್ಲೆಲ್ಲೂ ರಣ ಬೇರಿ ಮೊಳಗಲಿ, ಕೋಟೆಯ ಎಲ್ಲ ಬಾಗಿಲುಗಳನ್ನು ಬಂದು ಮಾಡಿ, ಸಿಪಾಯಿಗಳಿಗೆ ಆಯುಧಗಳನ್ನು ಹಿಡಿದು ಸಿದ್ಧರಾಗಲು ಹೇಳಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಸೂಪರ್ ದಿಯಾ, ಚೆನ್ನಾಗಿ Thank ಆಕ್ಟ್ you. ಮಾಡ್ತೀರಾ. ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತೀರಾ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಓಕೆ, ಈಗ ನೀವು ಆಕ್ಚುಲಿ ನಾನು ಹೋಸ್ಟ್ ಮಾಡ್ತೀನಿ, ಆಂಕರಿಗೂ ಸೈ ಅಂತ ಹೇಳಿದ್ರಿ. ಒಂದ್ಸಲ ಆಂಕರಿಂಗ್ ಮಾಡಿ ತೋರಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ನ್ಯೂಸ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಪೂಜಾ ಮೇಡಮ್. ಸೂಪರ್ ದಿಯಾ. ಓಕೆ, ಈಗ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ನಿಮ್ಗೆ, ಅದ್ರ ಜೊತೆಗೆ ಸ್ಕೂಲ್ಗೆ ಹೋಗೋದು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ, ನಿಮ್ಮ ದಿನಚರಿ ಹೇಗಿರುತ್ತೆ ಹಂಗೆ? ಆ್ಯಕ್ಚುಲಿ ನೀವು ಇದು ಬೆಸ್ಟ್ ಕ್ವೆಶನ್ ಕೇಳಿದ್ರಿ. ಎಲ್ರಿಗೂ ಒಂದು ಕ್ವೆಶನ್ ಇರುತ್ತೆ, ಈ ಥರ ಎಲ್ಲ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾ ಸ್ಕೂಲ್ ಹೇಗೆ ಮ್ಯಾನೇಜ್ ಮಾಡ್ಬೋದು, ಎಜುಕೇಷನ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ನಾನು ಆ್ಯಕ್ಚುಲಿ ಟ್ರಾವೆಲಿಂಗ್ ಈ ಥರ ಎಲ್ಲ ಟೈಮ್ ಸಿಕ್ಕಾಗ ಓದ್ತಾ ಇರ್ತೀನಿ. ಮಮ್ಮಿ ಟೀಚರ್ ಇದ್ದಾರೆ, ಅವ್ರು ಕೂಡ ನನಗೆ ಮಾಡ್ತಾರೆ. ಸ್ಕೂಲ್ಗೆ ಲೀವ್ಸ್ ಆಗುತ್ತೆ, ಸ್ಕೂಲ್ ಕಡೆಯಿಂದ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ದೇವ್ರ ದಯೆಯಿಂದ ಎಲ್ಲ ಸೂಪರಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ, ನಿಮ್ಮ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ? ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಆ್ಯಕ್ಟಿಂಗ್ ಕ್ಲಾಸಿಗೆ ಏನಾದರೂ ಹೋಗ್ತೀರಾ? ಇಲ್ಲ, ನಾನು ಡ್ಯಾನ್ಸ್ ಕ್ಲಾಸ್ ಆ್ಯಕ್ಟಿಂಗ್ ಕ್ಲಾಸ್ ಯಾವುದಕ್ಕೂ ಹೋಗಲ್ಲ. ನಾನು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ಅದೆಲ್ಲ ನಾನೇ ಮಾಡ್ತೀನಿ, ಜಸ್ಟ್ ಒಂದು ಹವ್ಯಾಸದ ಥರ. ಸೊ ಕ್ಲಾಸ್ಗೇನು ಹೋಗ್ತಿಲ್ಲ. ಅಕ್ಕ ಸಿಂಗರ್ ಅಂತ ಹೇಳಿದ್ರೆ, ಅಕ್ಕನಿಂದ ಆ ಒಲವು ನಿಮಗೆ ಮೂಡಿದ್ದು ಅಂತ ಹೇಳಿದ್ರಿ. ಹೌದು. ಸೊ ಅಕ್ಕ ಸಮೇತ ಚೆನ್ನಾಗಿ ಆಡ್ತಾರೆ. ಸೊ ಹೆಂಗೆ ಅಕ್ಕನೇ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಇದಕ್ಕೆ? ಹೌದು, ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ಅಕ್ಕ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವಳ ಜೊತೆಗೆ ನಾನು ಹಾಡಬೇಕು ಅಂತ ಅವಳು ಏನು ಪ್ರಾಕ್ಟೀಸ್ ಮಾಡ್ತಾಳೋ ಅದನ್ನೇ ಅವಳ ಜೊತೆ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಇದನ್ನು ನೋಡಿ ಹೇಳ್ದಾಗೆ ಪಪ್ಪ ಮಮ್ಮಿ ಗುರುತಿಸಿ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿದ್ದು. ಸೊ ಅಕ್ಕನೇ ನನಗೆ ಇನ್ಸ್ಪಿರೇಷನ್. ಓಕೆ, ಸೂಪರ್. ಈಗ ಸಾಕಷ್ಟು ಶೋಸ್ಗಳೆಲ್ಲ ಮಾಡಿದ್ದೀರಾ, ನೀವು ಯಾವುದ್ರಲ್ಲಿ ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿದ್ರು, ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿತ್ತು, ನಿಮ್ಗೊಂದು ಬೆಸ್ಟ್ ಮೆಮೊರೀಸ್ ಅಂದರೆ ಯಾವ ಶೋ? ನಾನು ಒಂದು ಶೋ ಅಂತ ಹೇಳೋದಿಲ್ಲ, ಎಲ್ಲ ಶೋಸ್ ಕೂಡ ತುಂಬಾ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ. ಅವರ ಹಾಸ್ಪಿಟಾಲಿಟಿ ತುಂಬ ಖುಷಿ ಆಗುತ್ತೆ. ಸೊ ಒಂದನ್ನು ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಎಲ್ಲ ಶೋಸ್ ಕೂಡ ತುಂಬ ಪ್ರೀತಿ ಅಭಿಮಾನದಿಂದ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಅಷ್ಟೇ. ಓಕೆ, ಈಗ ಸರಿಗಮಪ ಆ್ಯಕ್ಚುಲಿ ನಿಮ್ಮದು ಫಸ್ಟ್ ಶೋ, ಅದ್ರದ್ದು ಹೇಗಿತ್ತು, ಅದ್ರದ್ದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹಂಚ್ಕೊಳ್ಳಿ ಅಂತ. ಆ್ಯಕ್ಚುಲಿ ಸರಿಗಮಪ ಹೇಳಿದಾಗೆ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಗ್ತಾ ಹೋಯಿತು. ಸೊ ಅಲ್ಲಿ ನಾನು ಮೆಂಟರ್ಸಿಂದ, ಜಡ್ಜಸ್ಸಿಂದ, ಅನುಶ್ರೀ ಅಕ್ಕ ಅವರಿಂದ, AJ ಸರ್ ಆಗಿರ್ಬೋದು, VP ಸರ್, ಮಹಾಗುರುಗಳು, ನನ್ನ ಮೆಂಟರ್ ನಂದಿತಾ ಮ್ಯಾಮ್, ಹಾಗೆ ಎಲ್ಲ ಮೆಂಟರ್ಸ್, ಜೂರೀಸ್, ಮ್ಯೂಸಿಷಿಯನ್ಸ್, ನನ್ನ ಜೊತೆ ಇರೋ ಎಲ್ಲ ಫ್ರೆಂಡ್ಸ್, ಎಲ್ಲರ ಜೊತೆ ತುಂಬಾ ಕಲ್ತ್ಕೊಂಡೆ. ಆ್ಯಕ್ಚುಲಿ ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಫಸ್ಟ್ ಶೋ ಅದು ನಂದು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಸೂಪರ್. ಓಕೆ, ಯಾವುದು ನಿಮ್ಮ ಫೇವ್ರೆಟ್ ಸಾಂಗ್? ಕನ್ನಡದಲ್ಲಿ ಎಲ್ಲ ಸಾಂಗಿಗೂ ಅದರದ್ದೇ ಆದೊಂದು ಚಂದ ಇದೆ. ಬಟ್ ನನ್ನ ಫೇವ್ರೇಟ್ ಅಂತ ಅಂದರೆ ಕನ್ನಡದಲ್ಲಿ ಅಣ್ಣವ್ರ ಸಾಂಗ್ಸು ಎಲ್ಲ ತುಂಬ ಇಷ್ಟ. ಸಾಂಗು ತುಂಬ ಇಷ್ಟನಾ? ಓಲ್ಡ್ ಸಾಂಗ್ಸ್ ಕೂಡ ತುಂಬಾ ಇಷ್ಟ. ಯಾವುದಾದ್ರೂ ಓಲ್ಡ್ ಸಾಂಗ್ ಆಡ್ಬೇಕು ನೀವು ಅಣ್ಣವ್ರದ್ದು? ಹಾಂ, ಮತ್ತು ನನಗೆ ಕನ್ನಡದ ಮೇಲೆ ಒಂದು ಸಾಂಗ್ ಇದೆ, ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಂತ, ಅದು ತುಂಬಾ ಇಷ್ಟ. ಹಾಡ್ತೀರಾ? ಹಾಂ, ಓಕೆ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು
ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಸೂಪರ್, ಥ್ಯಾಂಕ್ ಯು. ಈಗ ಅಣ್ಣವ್ರು ಅಂತ ಹೇಳಿದ್ರೆ ಅಣ್ಣವ್ರದ್ದು ಒಂದು ಸಾಂಗ್ ಆಡಬೇಕು. ಅವ್ರದ್ದು ನನ್ನೊಂದು ಫೇವ್ರೇಟ್ ಸಾಂಗ್ ಕವಿರತ್ನ ಕಾಳಿದಾಸ ಮೂವಿದು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಸೊ ಈ ಸಾಂಗಲ್ಲಿ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಆ್ಯಕ್ಟಿಂಗ್ ಕೂಡ ನಂಗೆ ತುಂಬ ಇಷ್ಟ, ಮತ್ತು ಈ ಸಾಂಗ್ ಅಂತೂ ಎಸ್ಪೆಷಲಿ ತುಂಬ ಇಷ್ಟ. ಸೊ ಬೆಳ್ಳಿ ಮೂಡಿತೋ ಸಾಂಗ್. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿತೆ ರಾಣೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಎಳು ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆಮ್ಯಾಗಿನ ಮಂಜು ಅನ್ನಿಪ್ಪಲ್ ಗುಟ್ಟೈತೆ ಎಳ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆಮ್ಯಾಗಿನ ಮಂಜು ಅನ್ನಿಪ್ಪಲ್ ಗುಟ್ಟೈತೆ ಹಕ್ಕಿ ಹಾರುತ್ತಿದೆ ಕಿಚಿಪಿಚಿ ಅನ್ನುತ್ತಿದೆ ಹಕ್ಕಿ ಹಾರುತ್ತಿದೆ ಕಿಚಿಪಿಚಿ ಅನ್ನುತ್ತಿದೆ ಮಂಗಾಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಅಗರುತ್ತಿದೆ ಯಾಕ್ಲೆ ಹನುಮಂತಣ್ಣ ಗುರುಗುಡ್ತೀಯ ಮಂಗಾಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಅಗರುತ್ತಿದೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಸೂಪರ್ ದಿಯಾ, ಥ್ಯಾಂಕ್ ಯು. ಓಕೆ ದಿಯಾ, ಈಗ ಸರಿಗಮಪದ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡ್ರಿ, ನಿಮ್ಮ ಫೇವ್ರೆಟ್ ಸಾಂಗ್ ಸಮೇತ ಹೇಳ್ಕೊಂಡ್ರಿ. ಈಗ ಹಿಂದಿಯಲ್ಲಿ ಸಮೇತ ಶೋ ಮಾಡಿದ್ದೀರಾ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿದ್ದು ನಿಮಗೆ? ಅದು ಕೂಡ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಡಿದ್ದು ತುಂಬ ಒಂದು ಒಳ್ಳೆ ಅವಕಾಶ. ಮತ್ತು ಸೂಪರ್ ಸ್ಟಾರ್ ಸಿಂಗರ್ ಜೊತೆಗೆ ಇಂಡಿಯನ್ ಐಡಲ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೂಡ ಗೆಸ್ಟ್ ಅಪಿಯರೆನ್ಸ್ಗೆ ಹೋಗಿ ಹಾಡುವಂಥ ಅವಕಾಶ ಸಿಕ್ತು. ಅದು ಆ್ಯಕ್ಚುಲಿ ಎಲ್ಲರ ಕನಸು, ಆ ಒಂದು ವೇದಿಕೆ ಹತ್ತಬೇಕು ಅನ್ನೋದು. ಆ ಅವಕಾಶ ನನಗೆ ಸಿಕ್ತು. ಮತ್ತು ಅದು 15 ಇಯರ್ಸ್ ಮೇಲ್ಗಡೆ ಸೀನಿಯರ್ಸ್ದು. ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ಗೆ ನಾನು ಈಗಲೇ ಹೋಗಿ ಹಾಡೋವಂಥ ಅವಕಾಶ ಸಿಕ್ತು. ಸೊ ತುಂಬ ಖುಷಿ ಆಯಿತು, ತುಂಬ ಒಳ್ಳೆ ಅವಕಾಶ. ಥ್ಯಾಂಕ್ ಯು. ಓಕೆ, ಈಗ ನೀವು ಹಿಂದಿ ಸಾಂಗ್ ಆಡಬೇಕಾದ್ರೆ ಒಂದು ಆಡಿಷನ್ ಕೊಡ್ತೀರಾ. ಫಸ್ಟ್ ಯಾವ ಸಾಂಗ್ ಆಡಿದ್ದು ನೀವು? ಫಸ್ಟ್ ಕೈಕೆ ಪಾನ್ ಬನಾರಸ್ ವಾಲಾ ಅಂತ ಅಮಿತಾಬ್ ಬಚ್ಚನ್ ಅವರ ಒಂದು ಸಾಂಗು. ಆಕ್ಚುಲಿ ಆ ಸಾಂಗ್ ನೀವು ಆಡಿದಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಆಯ್ತು, ತುಂಬಾ ಒಂಥರ ಒಂದ್ ರೇಂಜ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಆ ಟೈಮಲ್ಲಿ. ಒಂದ್ಸಲ ಆಡ್ಬೋದು ಅದನ್ನ? ಅದು ನನ್ನ ಫೇವ್ರೇಟ್ ಸಾಂಗ್ ಅಲ್ಲದೆ ಎಲ್ಲರೂ ಕೂಡ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಆ ಸಾಂಗ್ಗೆ. ಅದು ಅತಿ ಹೆಚ್ಚು ವ್ಯೂಸ್ ಆದಂಥ ಒಂದು ಸಾಂಗ್ ಸೋನಿಯಲ್ಲಿ. ಸೊ ಆ ಸಾಂಗ್ ಓಕೆ. ಅರೆ ಭಂಗ ಕಾ ರಂಗ ಜಮಾ ಹೋ ಚಕಾಚಕ ಫಿರ್ ಲೋ ಪಾನ್ ಚಬಾಯ್ ಆಹಾ अरे ऐसा झटका लगे जिया पे पुनर्जन्म हो जाए ओ खाई के पान बनारस वाला ओ खाई के पान बनारस वाला खुल जाए बंद अकल का ताला ओ खाई के पान बनारस वाला खुल जाए बंद अकल का ताला फिर तो ऐसा करे धमाल सीधी कर दे सबकी चाल हो छोरा गंगा किनारे वाला हो छोरा गंगा किनारे वाला. ಸೂಪರ್, ಥ್ಯಾಂಕ್ ಯು. ದಿಯಾ, ನೀವು ಹಿಂದಿ ಒಂದು ಶೋ ಬಗ್ಗೆ ಹೇಳ್ತಾ ಇದ್ರಿ, ಹಿಂದಿ ಒಂದು ಸಾಂಗ್ ಸಮೇತ ಆಡಿದ್ರಿ. ಯಾವ್ದು ನಿಮಗೆ ತುಂಬಾ ಡಿಫಿಕಲ್ಟ್ ಅಂತ ಅನಿಸ್ತು ಸಾಂಗ್ ಆಡ್ಬೇಕಾದ್ರೆ? ಇದನ್ನ ನಂಗೆ ಪ್ರಾಕ್ಟೀಸ್ ಮಾಡೋಕೆ ಕಷ್ಟ ಆಗುತ್ತೆ ಅಥವಾ ಡಿಫಿಕಲ್ಟ್ ಅಂತ ಯಾವ ಸಾಂಗ್ ಅನಿಸ್ತು ನಿಮಗೆ? ಆ್ಯಕ್ಚುಲಿ ಇದೇ ಸಾಂಗ್ ಕೈಕೆ ಪಾನ್ ಬನಾರಸ್ ವಾಲಾ ಸಾಂಗ್ ಆ್ಯಕ್ಚುಲಿ ಮೇಲ್ ವರ್ಷನ್ ಸಾಂಗ್ ಅದು. ಮತ್ತು ಅದನ್ನು ಪಿಕ್ ಮಾಡ್ಕೊಳ್ಳೋದು ಕೂಡ ಕಮ್ಮಿ. ಆ ಸಾಂಗ್ನ ಆಡಿಷನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಅದು ಸ್ವಲ್ಪ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಅನಿಸ್ತು, ಬಿಕಾಸ್ ಮೇಲ್ ವಾಯ್ಸ್ದು. ಬಟ್ ಆಮೇಲೆ ಇಷ್ಟ ಆಯಿತು. ಓಕೆ, ಈಗ ಫೀಮೇಲ್ ಸಾಂಗ್ ಸಮೇತ ನೀವು ಆಡಿದ್ದೀರಾ, ತುಂಬ ಇಷ್ಟ ಆಗಿದೆ ಯಾವುದು? ಅದೊಂದು ಹಾಡ್ಬೋದಾ? ಮನ್ ಕ್ಯೂ ಬೆಹಕಾರಿ ಬೆಹಕಾ मन क्यों बहकारी बहका आधी रात को बेला महका हो बेला महका रे महका आधी रात को
हो मन क्यों बहका रे बहका आधी रात को, बेला महका रे महका आधी रात को, तो कितनी बंसी बजाई आधी रात को, हो किसने बंसी बजाई आधी रात को, इसने पलकी हो जिसने पलकी चुराई आधी रात को, हो मन क्यों बहका रे बहका आधी रात को, बेला महका रे महका आधी रात को. ಸೂಪರ್. Thank you. ಇನ್ನೊಂದು ನೀವು ಹಿಂದಿ ಸಾಂಗ್ ಆಡಿದ್ರಿ, ತುಂಬಾ ಟ್ರೆಂಡಿಂಗ್ ಆಗಿತ್ತು ಒಂದು ಸಾಂಗ್. ಯಾವ್ದಂದ್ರೆ ಸೆಕೆಂಡ್ ವೀಕ್ ಅಲ್ಲ ಫಸ್ಟ್ ವೀಕ್ ಅಲ್ಲ ಏನೋ ಆಡಿದ್ದು. ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಾ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಾಂಗ್ ಡಾಂಗ್. 1 2 3 4 5 6 7 8 9 10 11 12 13. 1 2 3 4 5 6 7 8 9 10 11 12 13. तेरा करूं दिन गिन गिन के इंतजार, आजा पिया आई बाहर. तेरा करूं दिन गिन गिन के इंतजार, आजा पिया आई बाहर. 1 2 3 4 5 6 7 8 9 10 11 12 13. ದಿಯಾ ಸೂಪರ್, ಚೆನ್ನಾಗಿ ಆಡ್ತೀರಾ ನೀವು. ಥ್ಯಾಂಕ್ ಯು. ಹೆಂಗೆ ದಿಯಾ ಇಷ್ಟೊಂದು ಮಲ್ಟಿ ಟ್ಯಾಲೆಂಟ್ ಎಲ್ಲ ಚಟುವಟಿಕೆಯಲ್ಲೂ ತೊಡಸ್ಕೊಂಡಿದ್ದಾರೆ ಹೆಂಗೆ ಅಂತ? ಗೊತ್ತಿಲ್ಲ, ಎಲ್ಲದರಲ್ಲೂ ನಂಗೆ ಇಂಟ್ರೆಸ್ಟ್ ಇದೆ, ಸೊ ಮಾಡ್ತಾ ಇದ್ದೀನಿ. ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ, ಮಾಡ್ತಾ ಇದೆ. ಆದ್ರೆ ಸಿಂಗಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಹೌದು. ಓಕೆ ದಿಯಾ, ಈಗ ಕನ್ನಡದಲ್ಲಿ ನೀವು ಸರಿಗಮಪ ಮಾಡ್ಬೇಕಾದ್ರೆ ಫಸ್ಟ್ ಸಾಂಗ್ ಆಡಿದ್ ಯಾವ್ದು? ನನ್ನ ಮುದ್ದು ತಾರೆ ಅಂತ ಒಂದು ಸಾಂಗು ಫಸ್ಟ್ ಆಡಿಷನ್ ಅಲ್ಲಿ ಈ ಸಾಂಗ್ ನ ಹಾಡಿದ್ದೆ. ಒಂದು ಮೆಲೋಡಿ ಸಾಂಗ್ ಅದು ಹಾಡಿ. ಆಡಿಷನ್ ಅಲ್ಲಿ ಮೊದ್ಲು ಆಡಿದಲ್ಲ, ಹಾಡು ಆಡ್ತೀರಾ? ಹಾ ಓಕೆ. ನನ್ನ ಮುದ್ದು ತಾರೆ ಹಾ ನಗುತ್ತಲಿ ವಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾರೆ ನಗುತ್ತಲಿ ವಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ. ಸೂಪರ್, ಥ್ಯಾಂಕ್ ಯು. ಏನಂತ ಹೇಳಿದ್ರೆ ದಿಯಾ, ನೀವು ಆಡಿ ಸಾಂಗ್ ಎಲ್ಲ ಟ್ರೆಂಡ್ ಆಗ್ತಾ ಇತ್ತು ಅನ್ಸುತ್ತೆ ಸರಿಗಮಪದಲ್ಲಿ. ನೀನ್ ಮುದುಕಿ ಆದರೇನು ಚಂದ ಅದೊಂದು ಆಡಿದ್ರಲ್ವಾ, ಅದು ಹೆಂಗೆ ಒಂದು ಯಾವ ತರ ಅಂತ ಹೇಳಿದ್ರೆ, ನೀವು ಹೋಗಿ ಸಂಜೆ ಆಡಿದ್ರೇನೋ ಬೆಳಗ್ಗೆ ಹೊತ್ತಿಗೆ ಎಲ್ಲಾ ಕಡೆನೂ ಅದೇ ಸಾಂಗ್, ಎಲ್ಲಾ ಕಡೆನೂ ಎಲ್ಲಾ ರೀಲ್ಸ್ ಅಲ್ಲೂ ನಿಮ್ ಸಾಂಗ್ ಆಗ್ತಾ ಇದಾರೆ, ಫುಲ್ಲು ವೈರಲ್ ಆಗ್ಬಿಟ್ಟಿದ್ರಿ. ಮುದುಕಿ ಆದ್ರಂತ ಏನಂತೆ, ಅದು ನೀವು ಆ ಸಾಂಗ್ ಆಡಿದ್ದ ಅಥವಾ ಎಕ್ಸ್ಟ್ರಾ ಆಡಿದ ಅಡಿಷನಲ್ ಆಗಿ? ಅಲ್ಲಿ ಅದು ಸಾಂಗ್ ಜೊತೆಗೆ ಒಂದು ಅಡಿಷನಲ್ ಆಗಿ ನಾವು ಲಿರಿಕ್ಸ್ ಬರೆದು ಹಾಡಿದ್ದು. ಅದು ನೀವೇ ಲಿರಿಕ್ಸ್ ಬರೆದು ಆಡಿದ್ದ? ಓ ಸೂಪರ್. ಆಡ್ತೀರಾ ಒಂದ್ಸಲ? ಓಕೆ. ಲಾ 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 ಲಾ. ನಾ ಮುದುಕಿಯಾದರೇನಂತೆ ಇನ್ನೂ ಇರಾಕಿ, ನನ್ನ ಮಗನ 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 ಮದುವೆ ಮಾಡಾಕಿ, ನನ್ನ ಮಗ ಹರಿಯಕ ಬಂದಾನೆ ಯವ್ವ, ನನ್ನ ಮಗ ಹರಿಯಕ ಬಂದಾನೆ, ಮದುವೆ ಮಾಡ ಅಂತಾನೆ, ಕನ್ಯೆ ಹುಡುಕ ಅಂತಾನೆ, ನಾಳಿಂದ 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 ಕನ್ಯೆ ಹುಡುಕಾಕಿ. ನಾ ಕನ್ನಡಕ ಹಾಕೊಂಡು ನೋಡಾಕಿ, ಅಂದದ ಸೊಸಿನ ತರಾಕಿ, ಬೆಂಗಳೂರು ಬಸ್ಸು ಹತ್ತಾಕಿ, ಲಿಟಲ್ ಚಾನ್ಸ್ಗೆ ಹೋಗಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ಬೇಕು ಅನ್ನಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ಬೇಕು ಅನ್ನಾಕಿ. ಯಾಕೆ ಅನುಶ್ರೀ ಅವರೇ ನಮ್ಮ ಮನೆ ಸೊಸಿ ಆಗ್ಬೇಕಂದ್ರ, ಅವರು ಮಕ್ಕಳನ್ನ ಮುದ್ದು ಮಾಡಾಕಿ, ಅಂದದ ನಗೆಯ ಬಿರಾಕಿ, ಮಾತಲ್ಲಿ ಮೋಡಿ ಮಾಡಾಕಿ, ಕಣ್ಣಲ್ಲಿ ಪ್ರೀತಿ ತೋರಾಕಿ, ಈಗಲೇ 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 ಫಿಕ್ಸ್ ಮಾಡಾಕಿ. ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ನಮ್ಮನಿ ಸೊಸಿಯಾಗಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ನಮ್ಮನಿ ಸೊಸಿಯಾಗಿ. ಥ್ಯಾಂಕ್ ಯು. ಸೂಪರ್.
ದಿಯಾ, ಅಮ್ಮ ನಿಂಗೆ ಏನೆಲ್ಲ ಸಜೆಷನ್ ಕೊಡ್ತಾರೆ? ನಿನ್ನ ಹಾಡೆಲ್ಲ ಹಾಡ್ತೀಯಲ್ವಾ, ಈಗ ಯಾವ್ದಾದ್ರು ಶೋ ಮುಗಿಸ್ಕೊಂಡು ಹೋಗ್ತೀಯ ಅಥವಾ ನಿನ್ನ ಮನೆ ಅಮ್ಮ ಏನೆಲ್ಲ ಸಜೆಷನ್ ಕೊಡ್ತಾರೆ ನಿನಗೆ? ಅಮ್ಮ ಮತ್ತು ಪಪ್ಪ ಇಬ್ಬರು ಯಾವಾಗಲೂ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಯಾವಾಗಲೂ ನೀವು ಯಾವುದೇ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೂ ಪ್ರೈಸ್ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಪಾರ್ಟಿಸಿಪೇಷನ್ ಮುಖ್ಯ ಅಂತ ಎಲ್ಲ ಕಾಂಪಿಟೇಷನ್ಸ್ ಕೂಡ ಕಳಿಸ್ತಾಯಿದ್ರು. ಅದರಿಂದನೇ ನನಗೆ ಸ್ವಲ್ಪ ಕಾಂಪಿಟೇಷನ್ಸ್ ಅಂದ್ರೆಲ್ಲ ಇಷ್ಟ. ಮತ್ತು ಯಾವಾಗಲೂ ಅಷ್ಟೇ ಅಮ್ಮ ಅಂದರೆ ನಾವು ಹಾಡೋದು ನಮ್ಮ 100% ಕೊಡಬೇಕು. ಫಲದ ಬಗ್ಗೆ ಏನು ರಿಸಲ್ಟ್ಸ್ ಬರುತ್ತೆ ಅಂತ ನಾವು ಯೋಚನೆ ಮಾಡಬಾರ್ದು, ಬಟ್ ನಮ್ಮ 100% ಏನಿದೆ ಅದನ್ನ ಹಾಕಬೇಕು. ಸೊ ಚೆನ್ನಾಗಿ ಮಾಡಬೇಕು ಅಂತ ಯಾವಾಗಲೂ ನಮ್ಮನ್ನ ಮೋಟಿವೇಟ್ ಮಾಡ್ತಿರ್ತಾರೆ. ಸೊ ಥ್ಯಾಂಕ್ ಯು. ಇನ್ನೊಂದು ಏನು ವಿಷಯ ಅಂತ ಹೇಳಿದರೆ, ತುಂಬ ಸ್ವಚ್ಛವಾಗಿ ಕನ್ನಡ ಮಾತಾಡ್ತೀರಾ. ಸೊ ಇದು ಹೇಗೆ ಅಂತ ಗೊತ್ತಿಲ್ಲ. ನಾನು ಚಿಕ್ಕವಳಿದ್ದಾಗ ಆ್ಯಕ್ಚುಲಿ ಕ್ಲಿಯರಾಗಿ ಕನ್ನಡ ಅಷ್ಟು ಸ್ಪಷ್ಟ ಇರಲಿಲ್ಲ. ಬಹುಶಃ ನನ್ನ ಪ್ರಕಾರ ನಾನು ತುಂಬ ಚಿಕ್ಕವಳಿದ್ದಾಗಿಂದನೇ ಭಗವದ್ಗೀತೆ ಶ್ಲೋಕಗಳು ಎಲ್ಲ ಹೇಳ್ತಾ ಬರ್ತಿದ್ದೀನಿ. ಪ್ರತಿದಿನ ನಾನು ಭಗವದ್ಗೀತೆ ಶ್ಲೋಕಗಳನ್ನ ಹೇಳ್ತೀನಿ. ಸೊ ಅದರಿಂದ ಸ್ವಲ್ಪ ಏನೋ ಹಿಂಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓ ಸೂಪರ್. ಅದೇ ನಾನೊಂದು ಕೇಳ್ಪಟ್ಟೆ, ಏನಂತ ಹೇಳಿದರೆ ಅಣ್ಣವ್ರ ಸಾಂಗ್ ಇಷ್ಟ, ಆ ಸಾಂಗ್ ಎಲ್ಲ ಇಷ್ಟ ಅಂದರೆ ಹಾಡು ಸಮೇತ ಆಡಿದ್ರಿ. ಅಪ್ಪು ಫ್ಯಾನ್ ಅಂತಲೂ ಕೇಳ್ಪಟ್ಟಿದ್ದೀನಿ, ಅಪ್ಪು ಸರ್ ಫ್ಯಾನ್ ಅಂತ. ಸೊ ಅಪ್ಪು ಸರ್ ಏನು ಹೇಳ್ತೀರಾ ಅಪ್ಪು ಸರ್ ಬಗ್ಗೆ ನೀವು? ಅಪ್ಪು ಸರ್ ನಾವೆಲ್ಲರೂ ಅವ್ರನ್ನ ಪರಮಾತ್ಮ ಅಂತಲೇ ಕರಿತೀವಿ. ಅವರು ಎಷ್ಟು ಸಮಾಜ ಸೇವೆಯನ್ನು ಮಾಡಿ ಎಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೆ. ತುಂಬ ಚೆನ್ನಾಗಿ ನಾವೆಲ್ಲರೂ ಪರಮಾತ್ಮ ಅಂತಲೇ ಕರಿತೀವಿ. ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅವರಿಗಾಗಿ ನಾನು ಆ್ಯಕ್ಚುಲಿ A to Z ಫುಲ್ ಫಾರ್ಮ್ ಕೂಡ ಹೇಳಿದ್ದೆ. ಹೌದು, ಆ್ಯಕ್ಚುಲಿ ಅವ್ರಿಗೆ 26 ಲೆಟರ್ಸ್ ಕೂಡ ಕಮ್ಮಿನೇ, ಆದರೂ ಅವರಿಗಾಗಿ A to Z ಫುಲ್ ಫಾರ್ಮ್ ಹೇಳೋವಂಥ ಪ್ರಯತ್ನ. A ಅಭಿಮಾನಿಗಳ ಅಪ್ಪು ಸರ್, B ಬಡವರ ಬಂಧು, C ಚಿಲ್ಡ್ರನ್ಸ್ ಫೇವರೇಟ್, D ದೊಡ್ಡ ಮನೆ ಹುಡುಗ, E ಎನರ್ಜೆಟಿಕ್ ಡ್ಯಾನ್ಸರ್, F ಫ್ಯಾನ್ಸ್ ಫೇವರೇಟ್, G ಗೋಲ್ಡನ್ ಹಾರ್ಟ್, H ಹಂಬಲ್ ಹೀರೋ, I ಇನ್ಸ್ಪೈರಿಂಗ್ ಐಕಾನ್, J ಜನಮೆಚ್ಚಿದ ಮಗ, K ಕರ್ನಾಟಕ ರತ್ನ, L ಲವೆಬಲ್ ಹಸ್ಬೆಂಡ್ ಆಫ್ ಅಶ್ವಿನಿ ಮ್ಯಾಮ್, M ಮಾಸ್ ಹೀರೋ, N ನಟ ಸಾರ್ವಭೌಮ, O ಒನ್ ಆ್ಯಂಡ್ ಓನ್ಲಿ, P ಪವರ್ ಸ್ಟಾರ್, Q ಕ್ವಿಜ್ ಮಾಸ್ಟರ್, R ರಾಜರ ರಾಜಕುಮಾರ, S ಸ್ವೀಟ್ ಸಿಂಗರ್, T ತಾಯಿಗೆ ತಕ್ಕ ಮಗ, U ಅನ್ಫರ್ಗೆಟಬಲ್ ಹೀರೋ, V ವೀರ ಕನ್ನಡಿಗ, W ವಂಡರ್ ಆಫ್ ಕನ್ನಡ ಸಿನಿಮಾ, X ಜೆರಾಕ್ಸ್ ಆಫ್ ಅಣ್ಣೋರು, Y ಯುವಕರ ಯುವರತ್ನ, Z ಕುಟುಂಬದ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಂಧು, ಅವರೇ ನಮ್ಮೆಲ್ಲರ ನೆಚ್ಚಿನ ಪರಮಾತ್ಮ ಅಪ್ಪು ಸರ್. ದಿಯಾ ಸೂಪರ್. ದಿಯಾ ಅಪ್ಪು ಸರ್ ಅಂತ ಹೇಳಿದರೆ ಒಂಥರ ಬೂಮ್ಸ್ ಬಾಂಬ್ ಬಂದಾಗ ಎಲ್ರಿಗೂ ಅವ್ರು ಈಗಲೂ ಸಮೇತ ನೆನ್ಪು ಮಾಡಿಕೊಂಡ್ರೆ ಎಷ್ಟೋ ದೊಡ್ಡ ದೊಡ್ಡ ಅಭಿಮಾನಿಗಳಿದ್ದಾರೆ. ಈ ಥರ ನೀನು ಹೆಂಗೆ ನೀನು A to Z ತನಕ ಮಾಡಬೇಕಾದ ಅವರಿಗೆ ಅಂತ ಒಂದೇನಾದರೂ ಅಪ್ಪು ಸರ್ಗೆ ಅಂತ ಏನಾದರೂ ಅಂದರೆ ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ರಾ ಇಲ್ಲ ಆನ್ ದಿ ಸ್ಪಾಟ್ ಏನಾದರೂ ಹೇಳಕ್ಕೆ ಶುರು ಮಾಡಿದ್ರಾ ಅಂತ? ಆ್ಯಕ್ಚುಲಿ ಅಪ್ಪು ಸರ್ ಅಂದ ತಕ್ಷಣ ನಾನು ಅವರಿಗಾಗಿ ಏನಾದರೂ ರೆಡಿ ಮಾಡಬೇಕು ಅಂತ ಅಂದ್ಕೊಂಡೆ. ಅವರಿಗಾಗಿ A to Z ವರೆಗೂ ಸ್ವಲ್ಪ ಫುಲ್ ಫಾರ್ಮ್ಸನ್ನ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ಅವ್ರಿಗೆ A to Z ಕೂಡ ಕಮ್ಮಿನೇ, ಅಷ್ಟು ದೊಡ್ಡ ಆರ್ಟಿಸ್ಟ್ ಅವರು. ಆದರೂ ಅವರಿಗಾಗಿ ಇದೊಂದು ಸಣ್ಣ ಪ್ರಯತ್ನ ಮಾಡಿದೆ. ಅಪ್ಪು ಸರ್ಗೊಂದು ಹಾಡು ಆಡೋದಿಯಾ ನೀನು? ಅಪ್ಪು ಸರ್ ಅವ್ರದ್ದೇ ಸಾಂಗ್, ಕಾಣದಂತೆ ಮಾಯವಾದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸೂಪರ್, ಥ್ಯಾಂಕ್ ಯು. ದಿಯಾ, ನಿನ್ನ ಮುಂದಿನ ಗುರಿ ಏನು ಅಂತ? ನನಗೆ ಮುಂದೆ ಪ್ರೊಫೆಷ್ನಲಿ ಜಡ್ಜ್ ಆಗಬೇಕು. ಓಕೆ, ಜಡ್ಜ್ ಆಗಿ ಜೊತೆಗೆ ಆಲ್ರೌಂಡರ್ ಆಗಬೇಕು. ಆಲ್ರೌಂಡರ್ ಆಗಬೇಕು. ಓಕೆ, ಪ್ರೊಫೆಷ್ನಲಿ ಜಡ್ಜ್ ಆಗಬೇಕು ಅಂತ ಹೇಳಿದ್ರಿ. ಯಾಕೆ ಇದೊಂದು ಗುರಿ ಇಟ್ಕೊಂಡಿದ್ದೀರಾ ಅಂತ? ಇದರಿಂದ ಏನಾದರೂ ಸ್ಟೋರೀಸ್ ಇದೆಯಾ? ಪಪ್ಪ ಮಮ್ಮಿ ಇಬ್ಬರು ಬೇಸಿಕಲಿ ಲಾಯರ್, ಸೊ ನನಗೂ ಆ ಫೀಲ್ಡಲ್ಲಿ ಇಂಟ್ರೆಸ್ಟು. ಸೊ ಜಡ್ಜ್ ಆಗಬೇಕು, ಜೊತೆಗೆ ಸಿಂಗಿಂಗ್, ಡ್ಯಾನ್ಸಿಂಗ್, ಆ್ಯಕ್ಟಿಂಗ್, ಆ್ಯಂಕರಿಂಗ್ ಇದೆಲ್ಲ ಮಾಡ್ತಾ ಆಲ್ರೌಂಡರ್ ಎರಡೂ ಇರಬೇಕು ಅಂತ ಒಂದು ಗೋಲ್. ಓಕೆ, ಯಾವುದಾದ್ರೂ ಫಿಲಮಲ್ಲಿ ಯಾವುದಾದ್ರೂ ಆ್ಯಕ್ಟ್ ಮಾಡಿದ್ದೀರಾ ಅಂತ?
ಆಲ್ಬಮ್ ಸಾಂಗ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಸಿಂಗಿಂಗ್ ಬಂದರೆ ತುಂಬ ಆಲ್ಬಮ್ ಸಾಂಗ್ಸ್ಗಳು ಮಾಡಿದ್ದೀನಿ. ಡಿವೋಷ್ನಲ್, ಕಿಡ್ಸ್ ಸಾಂಗ್ಸ್, ಫೋಕ್ ಈ ಥರ ಎಲ್ಲ ಮಾಡಿದ್ದೀನಿ. ಆಲ್ಬಮ್ ಸಾಂಗ್ಸ್ಗಳಿಗೆ 2-3 ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಪುಂಗೊಳಲ ನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಪುಂಗೊಳಲ ನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ. ದಿಯಾ, ಥ್ಯಾಂಕ್ ಯು ಸೋ ಮಚ್. Thank ಆಕ್ಚುಲಿ you. ದಿಯಾ ಅವ್ರದ್ದು ಫೇವ್ರೆಟ್ ಸಾಂಗ್ ಅಂತೆ. ಥ್ಯಾಂಕ್ ಯು ಸೋ ಮಚ್ ದಿಯಾ. ಥ್ಯಾಂಕ್ ಯು. ಫೈನಲ್ ಆಗಿ ಏನಂತ ಹೇಳಿದ್ರೆ, ಹೆಸರುಗಳಿಗೆ ಫುಲ್ ಫಾರ್ಮ್ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ರಿ, ಅದೊಂದು ಟ್ರೆಂಡಿಂಗ್ ಆಗಿತ್ತು. ಸೊ ನಿಮ್ಮ ಹೆಸರಿಗೆ ಒಂದು ಫುಲ್ ಫಾರ್ಮ್ ಹೇಳ್ಬಿಡಿ ಅಂತ. D for dynamic, I for inspiring, Y for youngest, A for angel. ಇದೆಲ್ಲ ಸೇರಿದ್ರೆ ಇದೆಯಾ? ಯೋ ಸೂಪರ್. ದಿಯಾ, ಯಾಕೆ ನನ್ನ ಹೆಸರಿಗೆ ಫುಲ್ ಫಾರ್ಮ್ ಹೇಳ್ಬಾರ್ದು ನೀವು? ನಿಮ್ಮ ಹೆಸರಿಗ? ಓಕೆ. ಈಗ ಪೂಜಾ ಅಕ್ಕ ಅವರ ಹೆಸರಿಗೆ ಒಂದು ಫುಲ್ ಫಾರ್ಮ್. P perfect, O outstanding, O one of the best anchor, J joyful, A awesome ಅಕ್ಕ. ಅವರೇ ನಮ್ಮ ಪೂಜಾ ಅಕ್ಕ. ಏ ಸೂಪರ್ ದಿಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ದಿಯಾ. ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀಯ, ಊರಿಂದ ಇಲ್ಲಿಗೆ ಬರಬೇಕು, ಬಟ್ ನಮ್ಮ ಫ್ರೀಡಮ್ ಟಿವಿಗೋಸ್ಕರ ಬಂದು ಫ್ರೀ ಕೊಟ್ಟು ಕುತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. Thank you. ಇದೇ ಥರ ಒಳ್ಳೊಳ್ಳೆ ಶೋಗಳು ಸಿಗ್ತಾ ಇರಲಿ. ನಿನ್ನ ಒಂದು ಗುರಿ ಎಲ್ಲಿ ಮುಟ್ಬೇಕಂತ ಇದೆಯಾ ಅಲ್ಲಿವರೆಗೂ ಮುಟ್ಲಿ, ಒಳ್ಳೊಳ್ಳೆ ಶೋಗಳು ಸಿಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ರೀಡಮ್ ಟಿವಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನಗೂ ಫ್ರೀಡಮ್ ಟಿವಿಗೆ ಬಂದು ತುಂಬಾ ಸಂತೋಷ ಆಯಿತು. ಸೊ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಮತ್ತು ಪೂಜಾ ಅಕ್ಕ, ನಿಮಗೂ ಕೂಡ ತುಂಬ ಸ್ವೀಟಾಗಿ ಆ್ಯಂಕರಿಂಗ್ ಮಾಡ್ತೀರಾ, ನಿಮಗೂ ಥ್ಯಾಂಕ್ ಯು. ಮತ್ತು ಸಮಸ್ತ ಫ್ರೀಡಮ್ ಟಿವಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಗೆ ಒಳ್ಳೊಳ್ಳೆ ಇಂಟರ್ವ್ಯೂ, ಒಳ್ಳೊಳ್ಳೆ ಸ್ಪೆಷಲ್ ಗೆಸ್ಟ್ ನಮ್ಮ ಫ್ರೀಡಮ್ ಟಿವಿಯಲ್ಲಿ ಬರ್ತಾ ಇರ್ತಾರೆ. ನೋಡ್ತಾ ಇರಿ ಅಲ್ವರೆಗೂ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. D for dynamic, I for inspiring, Y for youngest, A for angel. ಇದೆಲ್ಲ ಸೇರಿದ್ರೆ ಇದೆಯಾ?